ನಮಸ್ಕಾರ ಹರಿ ಸಿಂಹ ಶಾಸ್ತ್ರ ನಮಸ್ಕಾರಗಳು. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सतजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृति हृदयदीप्ताय हृदय येन प्रादुरभाविभूमिवलजे विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवते यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अरुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि मन्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದುವರೆಗೆ ಪೂರ್ವ ವಿಕಲ್ಪಾಧಿಕರಣದಲ್ಲಿ ಈ ಗುರುವಿನ ತ್ಯಾಗ ಅದರ ಫಲ ಏನು ಅನ್ನೋದ್ರ ವಿಚಾರ ಬರ್ತಾ ಇತ್ತು. ಅದರಲ್ಲಿ ಈಗ 246ನೇ ಸುಧಾಮೂಲ ಗುರುಪ್ರಸಾದ ಸರ್ವತಾ ಭಾವ್ಯ ಇತಿ ಸೂತ್ರಕೃತ ಉಕ್ತ. ಒಟ್ಟಾಗಿ ಗುರುಗಳ ಅನುಗ್ರಹ ಬೇಕೇ ಬೇಕು ಅಂತ ಇದು ವೇದವ್ಯಾಸರ ಅಭಿಪ್ರಾಯ. ಇದು ಬರೀ ಗುರುಗಳಷ್ಟಲ್ಲೇ ಸೀಮಿತ ಅಲ್ಲ, ಗುರುಗಳ ಅನುಗ್ರಹ ಅಷ್ಟೇ ಸಾಲಲ್ಲ ಹೊರತು ವಿದ್ಯಾದೇವತೆಯೋರಪಿ ಪ್ರಸಾದಸ್ಯ ಉಪಲಕ್ಷಣಂ ಇತಿ ವಿವಕ್ಷು. ಅಂದ್ರೆ ಗುರುಗಳನ್ನ ಮುಖ್ಯ ಅಂತ ಎಲ್ಲಾರು ಹೇಳಿದ್ರೆ ಆಗ ವಿದ್ಯೆನೂ ಮುಖ್ಯ, ದೇವತೆನೂ ಮುಖ್ಯ, ಅದನ್ನೂ ತಗೊಳ್ಬೇಕು ಅಂತ. ಗುರುಗಳ ಅನುಗ್ರಹ ಮುಖ್ಯ, ದೇವತಾನುಗ್ರಹನೂ ಮುಖ್ಯ, ವಿದ್ಯೆನೂ ಮುಖ್ಯ. ಅಲ್ಲಿ ವಿದ್ಯೆ ಮುಖ್ಯ ಅಂತ ಹೇಳಿದಾರೆ. ಆ ವಿದ್ಯೆ ಮುಖ್ಯ ಅಂದ್ರೆ ಏನರ್ಥ ಅದನ್ನು ಮುಂದೆ ಬಿಡಿಸ್ತಾರೆ. ಗುರುಗಳು ಅಂದ್ರೇನು, ವಿದ್ಯೆ ಅಂದ್ರೇನು, ದೇವತೆ ಅಂದ್ರೇನು, ಅದೆಲ್ಲ ಬಿಡಿಸ್ಲಿಕ್ಕೆ ಈಗ ಅನುವ್ಯಾಖ್ಯಾನದ ಶ್ಲೋಕ. ಗುರುರ್ ಬ್ರಹ್ಮಾಖಿಲಾನಾಂ ಚ ವಿದ್ಯಾ ಚೈವ ಸರಸ್ವತಿ ದೇವತಾ ಭಗವಾನ್ ವಿಷ್ಣು ಸರ್ವೇಷಾಂ ಅವಿಶೇಷತಃ. ಎಲ್ರಿಗೂ ಇವರು, ಎಲ್ರಿಗೂ ಗುರುಗಳು, ಎಲ್ರಿಗೂ ವಿದ್ಯೆ, ಎಲ್ರಿಗೂ ದೇವತೆ. ಇದು ಅವರು ಇವ್ರಿಗೆ ಅಂತಲ್ಲ, ಎಲ್ಲಾ ಮನುಷ್ಯರಿಗೂ, ಎಲ್ರಿಗೂ. ಯಾರು?
ಅಖಿಲಾನಾಂ ಬ್ರಹ್ಮ ಗುರು, ಎಲ್ಲರಿಗೂ ಬ್ರಹ್ಮದೇವರು ಗುರುಗಳು. ವಿದ್ಯೆ ಯಾರು ಅಂದ್ರೆ ವಿದ್ಯಾಭಿಮಾನಿನಿಯಾದ ಸರಸ್ವತಿ ದೇವಿ. ಮತ್ತೆ ದೇವತೆ ಅಂದ್ರೆ ಭಗವಾನ್ ವಿಷ್ಣು. ಎಲ್ಲರೂ ಸರ್ವೇಶಾಂ ಅವಿಶೇಷದ, ಇದ್ರಲ್ಲಿ ವ್ಯತ್ಯಾಸನೇ ಇಲ್ಲ, ಎಲ್ಲರಿಗೂ ಒಂದೇ. ಅಲ್ಲಿ ಬ್ರಹ್ಮ ಅನ್ನೋ ಶಬ್ದದಿಂದ ವಾಯುದೇವರನ್ನು ತಗೊಳ್ಬೇಕು, ಸರಸ್ವತಿ ಅನ್ನೋ ಶಬ್ದದಿಂದ ಭಾರತೀ ದೇವಿಯನ್ನು ತಗೊಳ್ಬೇಕು ಅಂತ ಅರ್ಥ. ಶಾಸ್ತ್ರದಲ್ಲಿ ಬ್ರಹ್ಮ ಸರಸ್ವತಿ ಅಂತ ಬಂದಾಗ ಆ ಪದವಿಗೆ ಬರುವಂತಹ ಯಾವ ಯಾವ ದೇವತೆಗಳಿದ್ದಾರೆ, ಆ ಪದವಿಗೆ ಬರುವಂತಹ ಯಾವ ದೇವತೆಗಳ ಪತ್ನಿಯರಿದ್ದಾರೆ, ಅವನ್ನೆಲ್ಲ ತಗೊಳ್ಬೇಕು ಅಂತ ಸಿದ್ಧಾಂತ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ರುಜುದೇವತೆಗಳು ಗುರುಗಳು, ಆ ಎಲ್ಲರಿಗೂ ರುಜುದೇವತೆಗಳ ಪತ್ನಿಯರು ವಿದ್ಯೆ ಅನ್ನಿಸ್ಕೊಳ್ತಾರೆ, ಎಲ್ಲರಿಗೂ ಆ ದೇವತೆ ಸ್ವಯಂ ಭಗವಂತ ಅಂತ ಇಷ್ಟಿದೆ. ಹಾಗಾದ್ರೆ ಇವರೆಲ್ಲರ ಅನುಗ್ರಹ ಬೇಕು, ಅದನ್ನ ಮುಂದೆ ಹೇಳ್ತಾರೆ. ತತಃಕಿಂ, ಆಯ್ತು ಇವಾಗ ಗುರುಗಳಾಗ್ಲಿ ವಿದ್ಯೆ ಆಗ್ಲಿ ದೇವತೆ ಆಗ್ಲಿ ಇದನ್ನ ನಮ್ಗೇನು ಅಂದ್ರೆ ತತ್ಪ್ರಸಾದೇನ ಮುಕ್ತಿ ಸ್ಯಾತ್ ನಾನ್ಯಥಾತು ಕಥಂಚನ. ನ ಕೇವಲಂ ಗುರುಪ್ರಸಾದೇನ ಕಿಂತು ವಿದ್ಯಾ ದೇವತೆಯೋರಪಿ ಇತ್ಯರ್ಥ. ಕೇವಲ ಗುರುಗಳ ಅನುಗ್ರಹದಿಂದ ಅಷ್ಟೇ ಮುಕ್ತಿ ಸಿಗಲ್ಲ, ಹೊರತು ವಿದ್ಯೆಯ ಅನುಗ್ರಹ, ಅದರ ಸರಸ್ವತಿ ದೇವಿಯ ಅನುಗ್ರಹ, ಹಾಗೆ ದೇವತೆ ವಿಷ್ಣುವಿನ ಅನುಗ್ರಹ, ಬ್ರಹ್ಮದೇವರ ಅನುಗ್ರಹ, ಎಲ್ಲರ ಅನುಗ್ರಹದಿಂದ ಮಾತ್ರ ಸಿಗೋದು. ಮುಕ್ತಿ ಅನ್ನೋ ಶಬ್ದದಿಂದ ಬರೀ ಮುಕ್ತಿ ಅಷ್ಟೇ ಅಲ್ಲ, ಜ್ಞಾನ, ಇನ್ನು ಏನೇನ್ ಫಲಗಳಿದೆ ಅದೆಲ್ಲ ಸಿಗೋದು ನಿಮಗೆ ಇವರೆಲ್ಲರ ಅನುಗ್ರಹದಿಂದ, ಕೇವಲ ಗುರುಗಳ ಅನುಗ್ರಹ ಅಷ್ಟೇ ಅಲ್ಲ ಅಂತ ಬರ್ದು. ಇದಾದ್ಮೇಲೆ ಗುರುವರ್ಥ ದೀಪಿಕಾದಲ್ಲಿ ಏನ್ ವಿಶೇಷ ಹೇಳಿದ್ದಾರೆ ನೋಡೋಣ. ಇಷ್ಟಾದ್ಮೇಲೆ ಇನ್ನೂ ಒಂದು ವಿಷಯ ಹೇಳಿ ಮುಗಿಸ್ತಾರೆ ಈ ಅಧಿಕರಣವನ್ನ, ಆಮೇಲೆ ಇನ್ನೊಂದು ವಿಷಯಕ್ಕೆ ಹೋಗ್ತಾರೆ, ಹೊಸ ಅಧಿಕರಣ. ಇನ್ನು ಏನ್ ವಿಷಯ ಇದೆ ಇದರಿಂದ ನೋಡಿ. ಭಗವತ್ ಪ್ರಸಾದದ ಬಗ್ಗೆ ಹಿಂದೆನೂ ಹೇಳಿದ್ದಾರೆ. ಈಗ ಭಗವತ್ ಪ್ರಸಾದದ ಬಗ್ಗೆ ಹಿಂದೆ ಹೇಳಿಲ್ವಾ? ಎಲ್ಲೋ ಹೇಳಿದ್ದಾರೆ. ಭಗವತ್ ಪ್ರಸಾದನು ಮುಖ್ಯ, ಗೊತ್ತೇ ಇದೆ. ಆದ್ರೆ ಅದು ಇಷ್ಟ ದೇವತ್ವೇನೆ. ಭಗವಂತ ನಮಗೆ ಭಗವಾನ್ ಇಷ್ಟ, ಇಷ್ಟ ದೇವತಾಚ. ಕೆಲವರಿಗೆ ಇಷ್ಟ ದೇವತೆ ಭಗವಂತ, ಕೆಲವರಿಗೆ ಇಷ್ಟ ದೇವತೆ ಅನ್ನೋದಕ್ಕಿಂತ ಅವನು ಇಷ್ಟ ಅಷ್ಟೇ. ಆದ್ರೆ ಭಗವಂತನಲ್ಲಿ ಎರಡು ಧರ್ಮ ಇದೆ. ಈಗ ಒಬ್ಬನೇ ಮನೇಲಿದ್ದಾಗ ತಂದೆ, ಅದೇ ಅವನು ಹೊರಗಡೆ ಹೋದಾಗ ಅವನು ಅಧ್ಯಾಪಕ. ಇನ್ನೊಬ್ಬರಿಗೆ ಅವನು ಮಗನಾಗಿರ್ತಾನೆ, ಪುತ್ರ. ಇನ್ನೊಬ್ಬರಿಗೆ ಇನ್ನೇನೋ ಮಾವ ಆಗಿರ್ತಾನೆ. ಅನೇಕ, ಒಬ್ಬನಲ್ಲೇ ಅನೇಕ ಧರ್ಮ ಇರುತ್ತೆ. ಪಿತೃತ್ವ, ಮಾತೃತ್ವ ಇಲ್ಲ, ಆಯ್ತು. ಪಿತೃತ್ವ, ಪುತ್ರತ್ವ, ಪತಿತ್ವ, ಶ್ವಶುರತ್ವ, ಹೀಗೆ ಏನೇನ್ ಶಬ್ದಗಳನ್ನು ಬಳಸ್ತೀವಿ ಆ ಎಲ್ಲ ಧರ್ಮಗಳಿದೆ ಒಬ್ಬ ಪುರುಷನಲ್ಲಿ. ಸ್ತ್ರೀಯರಲ್ಲೂ ಹಾಗೆ, ತಂಗಿ ಆಗಿರ್ಬೋದು ಯಾರೋ ಒಬ್ಬನಿಗೆ, ಇನ್ನೊಬ್ಬನಿಗೆ ಮಗಳಾಗಿರ್ಬೋದು, ಇನ್ನೊಬ್ಬಳಿಗೆ ಅಮ್ಮ ಆಗಿರ್ಬಹುದು, ಈ ತರ ಅನೇಕ ಧರ್ಮ ಇರುತ್ತೆ. ಹಾಗೆ ದೇವರಲ್ಲೂ ಎರಡು ಧರ್ಮ ಇದೆ, ಇಷ್ಟ ದೇವತ್ವ, ವಿದ್ಯಾದೇವತ್ವ ಅಂತ. ಒಂದು ಇಷ್ಟ ದೇವತೆ ಕೆಲವ್ರಿಗೆ ವಿದ್ಯಾದೇವತೆ. ಈಗ ವೇದವ್ಯಾಸರು ಇಷ್ಟ ದೇವತೆ, ಕೆಲವ್ರಿಗೆ ವಿದ್ಯಾದೇವತೆ ಅಂತ ಇದೆ. ಇಷ್ಟ ದೇವತೆ ಅಂತಂದ್ರೆ ಏನು? ಯಾವ ನಮ್ಮ ಇಷ್ಟ ಫಲಗಳಿಗೆ ಅದನ್ನು ನೀಡೋ ದೇವತೆ. ವಿದ್ಯಾದೇವತೆ ಅಂದ್ರೂ ವಿದ್ಯೆಗೆ ಅಭಿಮಾನಿಯಾಗಿರುವಂತಹ ಒಂದು ದೇವತೆ. ಹಾಗಾದ್ರೆ ಭಗವಂತನ ಪ್ರಸಾದ ಮುಖ್ಯ ಅಂತ ಹಿಂದೆನೂ ಹೇಳಿದ್ರು ನಿಜ. ಅದ್ರ ಹಿಂದೆ ಅಂದ್ರೆ ಅನೇಕ ಅಧಿಕರಣಗಳಲ್ಲಿ ವಿಷಯ ಇದೆ ಭಗವಂತನ ಅನುಗ್ರಹ ಮುಖ್ಯ ಅಂತ ಹೇಳಿಕ್ಕೆ. ಅಷ್ಟಾದ್ರೂ ಈಗಲೂ ಭಗವಂತನ ಪ್ರಸಾದ ಮುಖ್ಯ ಅಂತ ಹೇಳೋ ಉದ್ದೇಶ ಈಗ ವಿದ್ಯಾದೇವತೆ ಅನ್ನೋ ಉದ್ದೇಶ. ಅವನು ವಿದ್ಯಾದೇವತೆ ಆದ್ರಿಂದ ಈಗ ನಮಸ್ಕಾರ ಬೇಕು, ಇದೊಂದು ವಿಷಯ. ಹಾಗಾದ್ರೆ ವಿದ್ಯಾಭಿಮಾನಿನಿ ದೇವತೆ ಜೊತೆಗೆ ಪ್ರತಿಪಾದ್ಯ ದೇವತೆ. ವಿದ್ಯೆಗೆ ಅಭಿಮಾನಿನಿ ಜೊತೆಗೆ ಗ್ರಂಥದಲ್ಲಿ ಅವನ ಬಗ್ಗೆ ಹೇಳೋದಾದ್ರಿಂದ ಅವನು ಪ್ರತಿಪಾದ್ಯ ದೇವತೆನೂ ಆಗಿದ್ದಾನೆ. ಅದನ್ನು ಅವನ ಅನುಗ್ರಹ ಬೇಕು. ಒಬ್ಬ ಯಾವ ಗ್ರಂಥ ಓದ್ತಾ ಇದೀವಿ ಆ ಗ್ರಂಥದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೋ ಅವನ ಅನುಗ್ರಹನೂ ನಮ್ಗೆ ಆಗ್ಬೇಕು. ಇಲ್ಲಾಂದ್ರೆ ಅವನ ಜ್ಞಾನ ಹೇಗ್ ಬರುತ್ತೆ? ಎಲ್ಲಾ ಗ್ರಂಥದಲ್ಲೂ ಭಗವಂತನ ಬಗ್ಗೆನೇ ಇದೆ, ಭಗವಂತನ ಬಿಟ್ಟು ಇನ್ನೇನಿಲ್ಲ. ಹಾಗಾಗಿ ಭಗವಂತನ ಅನುಗ್ರಹ, ಅದು ಪ್ರತಿಪಾದ್ಯ ದೇವತೆಯ ಅನುಗ್ರಹ ಆಗಬೇಕು ಅಂತ ಇಷ್ಟು. ಇದನ್ನ ಇಲ್ಲಿ ತತ್ಪ್ರಸಾದೇನ ಮುಕ್ತಿ ಸ್ಯಾದಂತೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಯ್ತು? ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿ ಕಾರಣಂ ಅಂತ ಹೇಳಿದ ಉದ್ದೇಶ ಕೇವಲ ಗುರುಗಳ ಅನುಗ್ರಹ ಅಷ್ಟೇ ಅಲ್ಲ, ಅದೂ ಒಂದು ಕಾರಣ ಅಂತ ಅಷ್ಟೇ. ಸಮ್ಯಕ್ ಗುರು ಪ್ರಸಾದ, ಚೆನ್ನಾಗಿ ಗುರುಗಳ ಅನುಗ್ರಹ ನಿಮಗೆ ಮಾಡಿದ್ದಾರೆ ಅಂದ್ರೆ, ತುಂಬಾ ಖುಷಿಯಿಂದ ವಿದ್ಯಾದಾನ ಮಾಡಿ ಎಲ್ಲ ಅನುಗ್ರಹ ಆಗಿದೆ ಅಂದ್ರೆ ಅವ್ರಿಗೆ ಒಳ್ಳೆ ಜ್ಞಾನ ಬರುತ್ತೆ ಅಂತ ಅರ್ಥ. ಮುಕ್ತಿ ಸಿಗತ್ತೆ ಅಂತ ಅರ್ಥ ಅಲ್ಲ. ಮುಕ್ತಿ ಸಿಗತ್ತೆ ಅಂತಂದ್ರೆ ಅದು ಪ್ರಕೃತ ಭಗವದ್ ದೃಷ್ಟಿ, ದೇವರ ದರ್ಶನ, ಆ ದೇವರ ವಿಶೇಷವಾದ ಜ್ಞಾನದಿಂದಲೇ ಮುಕ್ತಿ ಆಗುವುದು. ಇಷ್ಟೆಲ್ಲ ಹೇಳಿದ್ಮೇಲೆ ಯೇಷಾಂ ತೇಷಾಂ ಇತಿ ವಿಶೇಷಂ ವಿಹಾಯ, ಅವ್ರಿಗೆ ಇವ್ರಿಗೆ ಅಂತ ವಿಶೇಷ ಅಂತಿಲ್ಲ, ಎಲ್ರಿಗೂ ಅಂತ.
ಈ ಅರ್ಥವನ್ನ ತಿಳಿಸ್ಲಿಕ್ಕೆ ಅವಿಶೇಷತಃ ಅಂತ ಪದವನ್ನೇ ಬಳಸಿದ್ದಾರೆ, ಹೊರತು ಇನ್ಯಾವ ಪದವನ್ನು ಬಳಸ್ತಿಲ್ಲ ಅಂತ ಅದೊಂದು ವಿಶೇಷ ಇಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೆ ಈ ಅಧಿಕರಣ ಒಂದು ವಿಚಾರವನ್ನ ನಮಗೆ ತಿಳಿಸ್ಕೊಟ್ಟಿದೆ. ಇದಾದ್ಮೇಲೆ ಮುಂದಕ್ಕೆ ಸಾಧಾರಣಂ ಗುರು ಮುಕ್ತ ಅಸಾಧಾರಣ ನಾಹ. ಇಲ್ಲಿವರೆಗೆ ಇದು ಸಾಧಾರಣ ಗುರುಗಳ ಬಗ್ಗೆ ಹೇಳಿದ್ದು. ಈ ಬ್ರಹ್ಮದೇವರು ಗುರುಗಳು ಅಂತ ಹೇಳಿದ್ದು ಸಾಧಾರಣ ಗುರುಗಳು, ಎಲ್ರಿಗೂ ಬ್ರಹ್ಮದೇವರ ಗುರುಗಳು, ಎಲ್ರಿಗೂ ವಾಯುದೇವರ ಗುರುಗಳು, ಇದೆಲ್ಲ ಸಾಧಾರಣ ವಿಷಯ. ಅಸಾಧಾರಣ ಗುರುಗಳು ಯಾರು ಅಂದ್ರೆ ಅದಕ್ಕೆ ಹೇಳ್ತಾನೆ, ಸ್ವೋತ್ತಮಾಸ್ತು ಕ್ರಮೇಣೈವ ಸರ್ವೇಷಾಂ ಗುರವ ಸ್ಮೃತಾ. ಕ್ರಮೇಣ, ಈಗ ನಮಗೆ ಪಾಠ ಮಾಡಿದ ಗುರುಗಳು, ಅವ್ರಿಗೆ ಅವ್ರ ಗುರುಗಳು, ಅವ್ರಿಗೆ ಅವ್ರ ಗುರುಗಳು, ಹೀಗೆ ಸ್ವೋತ್ತಮರು ಯಾರ್ಯಾರಿದಾರೋ ಎಲ್ರೂ ಅವ್ರ ಗುರುಗಳೇ. ಅದು ನಮಗ್ ಸಾಕ್ಷಾತ್ ಪಾಠ ಮಾಡಿದ ಗುರುಗಳು ಗುರುಗಳೇ, ನಮ್ಮ ಗುರುಗಳು ಯಾರು ಪಾಠ ಮಾಡಿರ್ತಾರೆ ಅವರು ನಮ್ಮ ಗುರುಗಳೇ, ಪರಂಪರಾ ಗುರುಗಳು ಅಂತಾನೆ ಹೇಳ್ತೀವಿ. ಅಂತೂ ಈಗ ಹೋಗ್ತಾ ಹೋಗ್ತಾ ಕೊನೆಗೆ ಬ್ರಹ್ಮದೇವ್ರ ತನಕ ಬರ್ಲೇಬೇಕು, ದೇವ್ರ ತನಕ ಬರ್ಬೇಕು. ಕೊನೆಗೆ ಯಾವುದೇ ಗುರು ಪರಂಪರೆಯಲ್ಲಿ ಅಲ್ಲಿಗೆ ಹೋಗ್ಬೇಕು ಕೊನೆಗೆ. ಅದರಲ್ಲಿ ಕ್ರಮೇಣೈವ ಇತಿ ಸಾಕ್ಷಾತ್ ಉತ್ತಮೋ ಗುರು ತಥೋಪಿ ಉತ್ತಮೋ ಗುರು ತರಹ. ಸಾಕ್ಷಾತ್ ಗುರು ಉತ್ತಮ ಗುರು, ಅವನಿಗಿಂತ ಉತ್ತಮ ಗುರು ತರಹ, ಗುರು ತಮಃ, ಹೀಗೆ ಒಂದೊಂದೊಂದೊಂದೇ ಮೇಲ್ಮೇಲೆ ಹೋಗುತ್ತೆ. ಹಾಗೆ ನೋಡಿದ್ರೆ ನಮಗೆ ವ್ಯಾಸರಾಜರು ಗುರುಗಳು, ಶ್ರೀಪಾದರಾಜರು ಗುರುಗಳು, ಎಲ್ಲರೂ ಗುರುಗಳು. ಯಾಕೆ ನಮ್ಮ ಗುರು ಪರಂಪರೆಯಲ್ಲಿ ಅವರು ಬರ್ತಾರೆ ಕೊನೆಗೆ, ಎಲ್ಲೋ ಅಂತ ಲಿಂಕ್ ಇತ್ತೇ ಇರುತ್ತೆ. ಹಾಗೆ ಬ್ರಹ್ಮದೇವರು ಬರ್ತಾರೆ. ಆದ್ರೆ ಕ್ರಮವಾಗಿ ಗುರುತ್ವ ಇರಬೇಕು. ಸಾಕ್ಷಾತ್ ಗುರುಗಳನ್ನ ಬಿಟ್ಟು ಬ್ರಹ್ಮದೇವರೇ ನಮ್ಮ ಗುರುಗಳಂತ ಹೇಳಿದಾರೆ ಅನ್ನೋ ವ್ಯಾಖ್ಯಾನದಲ್ಲಿ ಆಯ್ತು ಅಂದ್ರೆ ಅದಾಗಲ್ಲ. ಅದರಿಂದ ಕ್ರಮೇಣೈವ, ಆ ಹಿಂದಿನ ವ್ಯಾಖ್ಯಾನ ನೋಡಿದ್ರೆ ಈ ಮುಂದಿಂದು ನೋಡ್ಬೇಕು. ಸ್ವೋತ್ತಮಾಸ್ತು ಕ್ರಮೇಣೈವ ಸರ್ವೇಶಾಂ ಗುರವಃ ಅಂತ ಕ್ರಮದಿಂದಲೇ ಗುರುಗಳು ಅಂತ ಹೇಳಿದ್ದಾರೆ. ಹಾಗೆ ವಿದ್ಯಾ ವಿಶೇಷ ದೇವತಾ ವಿಶೇಷೋಪಿ. ಈ ವಿದ್ಯೆಗಳ ಬಗ್ಗೆನೂ ಬಂದಾಗ ಒಂದೊಂದು ವಿದ್ಯೆಗೆ ಒಂದೊಂದು ದೇವತೆ, ಅದು ವ್ಯತ್ಯಾಸ ಆಗತ್ತೆ. ಉದಾಹರಣೆಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ಗುರು ವಿಶೇಷ ಇವ ಅಗ್ನಿಮೀಳೆ ಇತ್ಯಾದಿ ವಿದ್ಯಾ ವಿಶೇಷ ಅಜ್ಞಾದಿ ವಿಷ್ಣು ಭಿನ್ನ ದೇವತಾ ವಿಶೇಷೋಪಿ ಜ್ಞಾಯತೆ. ಅಗ್ನಿಮೀಳೆ ಅನ್ನೋಲ್ಲ, ಅಗ್ನಿಯೂ ದೇವತೆ, ಕೇವಲ ವಿಷ್ಣು ಅಲ್ಲ. ಹಾಗೆ ಋಗ್ಭಾಷ್ಯೋಕ್ತ ದಿಶಾ ಗಾಯತ್ರ್ಯಾದಿ ಛಂದಸ್ಕ ವಿದ್ಯಾನಂ ಗರುಡಾದೇರಪಿ ಅಭಿಮಾನ್ಯಾದಿ ದೇವತಾತ್ವಾತ್ ಇತಿ ಜ್ಞೇಯಂ. ಪರಿಮಳದಲ್ಲಿ ಇನ್ನೊಂದು ಹೇಳಿದ್ರು, ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ ಏನಂತ, ಈಗ ಗಾಯತ್ರಿ ಛಂದಸ್ಸಿರುವಂತಹ ವಿದ್ಯೆ ಇದೆ ಅಂದ್ರೆ ಒಂದು ಮಂತ್ರ ಇದೆ. ಆ ಗಾಯತ್ರಿ ಛಂದಸ್ಸಿರೋ ಮಂತ್ರಕ್ಕೆ ಗರುಡ ದೇವರು ಅಭಿಮಾನಿಗಳಾಗ್ತಾರೆ. ಬರೀ ಲಕ್ಷ್ಮೀದೇವಿ ಅಭಿಮಾನಿನೇ, ಬರೀ ದೇವರು ಭಗವಂತ ಅಭಿಮಾನಿಯಾಗಿದ್ದಾನೆ ಅಷ್ಟೇ ಅಲ್ಲ, ಅದಕ್ಕೆ ಗರುಡಾದಿ ದೇವತೆಗಳು ಅಭಿಮಾನಿ ದೇವತೆಗಳಾಗಿದ್ದಾರೆ. ಈ ವಿಷಯವನ್ನು ತಿಳಿಬೇಕು. ಇನ್ನು ಗುರು ತರ ಅಂತ ಒಂದು ಶಬ್ದ ಬಳಸಿದ್ರು, ಗುರು ತರ ಅನ್ನೋದಕ್ಕೆ ಪರಮ ಗುರುಗಳು ಅಂತ ಅರ್ಥ. ನಮ್ಮ ಗುರುಗಳು ಸಾಕ್ಷಾತ್, ಇನ್ನು ಗುರುತರ ಅಂದ್ರೆ ಪರಮ ಗುರುಗಳು, ಅವರು ಗುರುಗಳು ಇನ್ನು ಮುಂದಕ್ಕೆ. ಈ ತರ ಎಲ್ಲರೂ ಆ ಪರಂಪರೆಯಲ್ಲಿ ಬಂದವರು ಗುರುಗಳೇ ಆಗಿರ್ತಾರೆ. ಇದಾದ್ಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಅಲ್ಲ ಈಗ ಅಸಾಧಾರಣ ಗುರುಗಳ ಬಗ್ಗೆ ಹೇಳಿದಂತೆ ಅಸಾಧಾರಣವಾದ ದೇವತೆ ಬಗ್ಗೆನೂ ಹೇಳ್ಬೇಕಲ್ವಾ ಇಲ್ಲಿ, ಅದೆಲ್ಲ ಹೇಳಿಲ್ವಲ್ಲ ವಿಷಯ. ಆದ್ರಿಂದ ಭಾಷ್ಯಕಾರರು ತಪ್ಪು ಮಾಡಿದ್ರು. ಯಾಕೆ ಮಧ್ವಾಚಾರ್ಯ ಏನ್ ಮಾಡಿದ್ರು, ಇಲ್ಲಿ ಹಿಂದೆ ಅನುವ್ಯಾಖ್ಯಾನದಲ್ಲಿ ಗುರು ವಿದ್ಯಾ ದೇವತೆ ಅಂತ 3 ಬಗ್ಗೆ ಹೇಳಿ, ಈ ಮುಂದಿನ ಅನುವ್ಯಾಖ್ಯಾನದಲ್ಲಿ ಸ್ವತ್ತಮಾಸ್ತು ಕ್ರಮೇಣೈವ ಸರ್ವೇಶಂ ಗುರವಃ, ಗುರುಗಳ ಬಗ್ಗೆ ಮಾತ್ರ ಹೇಳಿದ್ರು. ಕ್ರಮವಾಗಿ ಬೇರೆ ಬೇರೆ ಗುರುಗಳಿರ್ತಾರೆ, ಮತ್ತೆ ದೇವತೆ ಬೇರೆ ಬೇರೆ ಇರಲ್ವಾ, ಅದೆಲ್ಲ ಹೇಳಿಲ್ವಲ್ಲ ಆಚಾರ್ಯರು, ದೋಷ ಅಲ್ವಾ ಇದು ಅಂದ್ರೆ ಅದು ಋಗ್ಭಾಷ್ಯದಲ್ಲೇ ಹೇಳ್ಬಿಟ್ಟಿದ್ದಾರೆ. ಋಗ್ಭಾಷ್ಯದಲ್ಲಿ ಬಂದ್ಮೇಲೆ ಅದನ್ನ ನೋಡ್ಕೊಂಡೇ ಶಿಷ್ಯರು ತಿಳ್ಕೊಳ್ಲಿಕ್ಕೆ ಆಗತ್ತೆ. ಆದ್ರಿಂದ ಇಲ್ಲಿ ಅದನ್ನ ಹೇಳಲಿಲ್ಲ ಅಂತ ಇಷ್ಟೇ ಅರ್ಥ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳಿಲ್ವಲ್ಲ ಈ ವಿಷಯನ, ದೇವತೆಗಳಲ್ಲೂ ತಾರತಮ್ಯ ಇದೆ ಈ ತರ, ಅದನ್ನ ಹಿಂದೆ ಇನ್ನೊಂದು ಗ್ರಂಥ ನೋಡ್ಕೊಂಡೆ ತಿಳಿಬಹುದಾದ್ರಿಂದ ಅದ್ರ ಬಗ್ಗೆ ಹೇಳಲಿಲ್ಲ. ಅದನ್ನ ಉದಾಹರಿಸ್ತಾರೆ ಯಾವ್ಯಾವ ಶ್ಲೋಕಗಳು ಅಂತ. ಋಗ್ಭಾಷ್ಯ ಯಾವ್ದು ಬಂದಿದೆ ಅಲ್ಲಿ ಆ ಭಾಗವನ್ನು ಇಲ್ಲಿ ಕೊಡ್ತಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇದಿದೆ. ಋತೆ ತತ್ರ ಪ್ರಸಿದ್ಧಾಶ್ಚ ದೇವತಾ ಶ್ರೀಸ್ತಥಾತ್ರ ಚ ಋತೆ ಪ್ರಸಿದ್ಧ ಬ್ರಹ್ಮೈವ ತತಸ್ತೇನ ಕ್ರಮೇಣ ಚ ಪೂರ್ವ ಪ್ರಸಿದ್ಧ ವರ್ಜಂತು ಶಕ್ರಾಂತ ದೇವತಾ ಮತಾಃ ಇಂದ್ರಾವರ ವಿಶೇಷೇಣ ಲಿಂಗೇನೈವ ಪೃಥಕ್ ಪೃಥಕ್ ದೇವತಾಸ್ತತ್ರ ತತ್ರ ಸ್ಯು ಏಷ ಏವ ಪರೋವಿಧಿ. ಅಂದ್ರೆ ಅದೇ ಲಕ್ಷ್ಮೀ ಉಲ್ಲೇಖ, ಇಂದ್ರದೇವರ ಉಲ್ಲೇಖ, ಬ್ರಹ್ಮದೇವರ ಉಲ್ಲೇಖ, ಮತ್ತೆ ಇಂದ್ರದೇವರಿಗಿಂತ ಕೆಳಗಿನವರ ಉಲ್ಲೇಖ, ಹೀಗೆ ಅನೇಕ ದೇವತೆಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಅದೆಲ್ಲ ಆಯಾಯ ವಿದ್ಯಾ ದೇವತಾ ವಿಶೇಷ ಹೇಳ್ಬೇಕಾದ್ರೆ, ಅಂದ್ರೆ ಗಾಯತ್ರಿ ಛಂದಸ್ಸಿನ ಮಂತ್ರಕ್ಕೆ ಯಾವ ದೇವತೆ ಅಭಿಮಾನಿ, ಶಕ್ವರಿ ಛಂದಸ್ಸು, ಅತಿಶಕ್ವರಿ ಛಂದಸ್ಸು, ಅತ್ಯಷ್ಟಿ ಛಂದಸ್ಸು,
ಈಗ ಸುಮಾರಿದೆ ಛಂದಸ್ಸುಗಳು, ವೈದಿಕ ಛಂದಸ್ಸು. ಆ ವೈದಿಕ ವೇದ ಮಂತ್ರಗಳಲ್ಲಿ ಬರುವ ಛಂದಸ್ಸುಗಳಿಗೆ ಒಬ್ಬೊಬ್ಬರ ಅಭಿಮಾನಿ ದೇವತೆ. ಆದ್ರಿಂದ ನಾವು ಪ್ರತಿ ಸಂಧ್ಯಾ ವಂದನೆ ಮಂತ್ರ ಹೇಳ್ಕೊಬೇಕಾದ್ರೆ ಯಾವ ದೇವತೆ, ಯಾವ ಛಂದಸ್ಸು, ಯಾರು ಕಣ್ಣು ಹಿಡಿದಿದ್ದು, ಋಷಿಗಳು, ಪ್ರತಿಯೊಬ್ಬರ ಸ್ಮರಣೆ ಅಗತ್ಯ. ಅವ್ರ ಅನುಗ್ರಹ ಆದ್ರೆ ಮಾತ್ರ ಆ ಮಂತ್ರದಿಂದ ನಮಗ್ ಫಲ ಸಿಗುತ್ತೆ. ಅವ್ರನ್ನ ನೆನಪಿಸ್ಕೊಳ್ದೆ ಹಾಗೆ ಪಾರಾಯಣ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಎಷ್ಟೋ ಬಾರಿ ಮನ್ಯ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಬಳಿತ ಸೂಕ್ತ, ಋಷಿ ಗೊತ್ತಿಲ್ಲ, ದೇವತೆ ಗೊತ್ತಿಲ್ಲ, ಛಂದಸ್ ಗೊತ್ತಿಲ್ಲ, ಹಾಗೆ ಶ್ರೀ ಗುರುಭ್ಯೋ ನಮಃ ಶುರು ಮಾಡಿ ಆ ಸೂಕ್ತನೂ ಮುಗಿಸ್ಬಿಡೋದು. ಕೃಷ್ಣಾರ್ಪಣಮಸ್ತು, ಹರಿ ಓಂ, ಎಲ್ಲ ಓಂ ಸ್ವಸ್ತಿ ಎಲ್ಲ ಹೇಳಿ ಮುಗಿಸ್ತಾರೆ, ಫಲನೇ ಸಿಗಲ್ಲ. ಋಷಿ, ದೇವತೆ, ಛಂದಸ್ಸು, ಯಾಕೆಂದ್ರೆ ಛಂದಸ್ಸಿನ ಅಭಿಮಾನಿ ದೇವತೆ ಇರ್ತಾರೆ. ಇದು ಸಾಮಾನ್ಯ ವೇದದಲ್ಲಷ್ಟೇ ಅಲ್ಲ, ಒಂದು ಸ್ತೋತ್ರ ಸಾಹಿತ್ಯ ತಗೊಂಡ್ರು, ವ್ಯಾಸಾದ ಸ್ತೋತ್ರ ಯಾರು ಬರ್ತಿದ್ದು, ಅದರ ಪ್ರತಿಪಾದ್ಯ ದೇವತೆ ಯಾರು, ಅವನ್ ಕಂಡು ಹಿಡಿದ ಋಷಿ ಯಾರು, ಋಷಿ ದೇವತೆ ಛಂದಸ್ ಯಾವುದು, ಅನುವ್ಯಾಖ್ಯಾನ ಬರ್ತಿದ್ ಯಾರು, ಅಲ್ಲಿ ಪ್ರತಿಪಾದ್ಯ ದೇವತೆ ಯಾರು, ಅಲ್ಲಿ ಛಂದಸ್ ಯಾವುದು, ಋಷಿ ಯಾರು, ಪ್ರತಿಯೊಂದನ್ನು ತಿಳ್ಕೊಂಡು ಹೋಗ್ಬೇಕು. ಅದನ್ನ ವೇದ ಮಂತ್ರಗಳಲ್ಲಿ ಜಾಸ್ತಿ ಬಳಸ್ತಾರೆ. ಅದನ್ನ ಅಷ್ಟು ಬಿಟ್ಟೆ ಎಲ್ಲಾ ಕಡೆ ಇರುತ್ತೆ. ಆಪೋಹಿಷ್ಟೇ ತೇ ಚಿತರ ಸೂಕ್ತಸ್ಯ ಎಲ್ಲ ಹೇಳ್ತೀವಲ್ಲ, ಸಿಂಧು ದ್ವೀಪರಿಷಿ, ಆಪೋ ದೇವತಾ, ಗಾಯತ್ರಿ ಛಂದ, ಎಲ್ಲ ಒಂದೊಂದೊಂದೇ ಛಂದಸ್ಸನ್ನ ಹೇಳ್ತಾ ಹೋಗ್ತೀವಿ. ಅನೇಕ ಕಡೆ ಆಪೋ ದೇವತಾ ಅಂತ ಹೇಳ್ತೀವಿ, ಆಪಹ ದೇವತಾ ಅಂತ ಹೇಳ್ತೀವಿ. ಆಪಹ ಅಂದ್ರೆ ನೀರಿನ ಅಭಿಮಾನಿ ದೇವತೆಗಳು, ಬೇಕಾದಷ್ಟು ಜನ ಇದ್ದಾರೆ. ದೇವತಾ ಅಂತ ಏಕವಚನ ಅಂದ್ರೆ ಅವ್ರ ಗುಂಪು ಅಂತ ಅರ್ಥ. ಹಾಗೆ ಒಂದು ಛಂದಸ್ ಹೇಳ್ತೀವಿ. ಮತ್ತೆ ದೇವತೆ ನಿರ್ದೇಶ ಆಯ್ತು. ಇನ್ನು ಋಷಿ, ಸಿಂಧು ದ್ವೀಪ ಋಷಿಗಳು ಅಂತ ಹೇಳ್ತೀವಿ. ಈ ತರ ಒಂದೊಂದೊಂದಕ್ಕೆ ಆ ಋಷಿ ನಿರ್ದೇಶ, ಮತ್ತೆ ದೇವತಾ ನಿರ್ದೇಶ, ಛಂದಸ್ಸಿನ ನಿರ್ದೇಶ, ಎಲ್ಲ ನಿರ್ದೇಶವನ್ನ ಮಾಡಿಯೇ ಮಂತ್ರವನ್ನ ಹೇಳ್ಬೇಕು. ಪ್ರತಿಯೊಂದಕ್ಕೂ ಕೂಡ ಪಡಿತ ಸೂಕ್ತ ಎಲ್ಲಾ ಸೂಕ್ತಗಳಿದೆ. ಆಗ ಮಾತ್ರ ನಮಗೆ ಅವರ ಅನುಗ್ರಹ ಆಗಿ, ಆ ಮಂತ್ರ ಹೇಳುವಂತಹ ದೇವತೆ ಅನುಗ್ರಹ ಆಗಿ, ಅದನ್ನ ಕಂಡು ಹಿಡಿದ ಋಷಿಗಳ ಅನುಗ್ರಹ ಆಗಿ ನಮಗೆ ಏನ್ ಫಲ ಬೇಕೋ ಅದು ಸರಿಯಾಗಿ ಸಿಗುತ್ತೆ. ಇಲ್ಲಾಂದ್ರೆ ಸಿಗಲ್ಲ. ಅದೇನಾಗ್ಬಿಡುತ್ತೆ, ಋಷಿ ಛಂದಸ್ಸುಗಳನ್ನ ನೆನಪಿಟ್ಕೊಳ್ಳೋದು ಕಷ್ಟ. ಅದನ್ನ ಬಿಟ್ಟು ಬರೀ ಮಂತ್ರನ ಅಭ್ಯಾಸ ಮಾಡಿ ಮಂತ್ರಗಳನ್ನ ಮಾತ್ರ ಹೇಳೋ ಪದ್ಧತಿ ಬಂದ್ಬಿಟ್ಟಿದೆ. ಆದ್ರೆ ಆ ತರ ಆಗ್ಲೇಬಾರ್ದು ಅಂತ ಅದನ್ನೆಲ್ಲ ಈ ಋಗ್ಭಾಷ್ಯದಲ್ಲಿ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ವಾಕ್ಯಗಳನ್ನ ನಾವು ಓದ್ಬೇಕು. ಆಗ ಓದಿದಾಗ ತಪ್ಪದೇ ನಾವು ಇದನ್ನ ಹೇಳ್ಬೇಕು ಅಂತ. ಇದು ಹೇಗ್ ಗೊತ್ತಾಯ್ತು ಅಂದ್ರೆ ಮುಂದ್ ನೋಡಿ ಹೇಳ್ತಾ ಇದೆ. ಅಂಬೃಣಿ ಸೂಕ್ತಾದಿರೂಪ ವಿದ್ಯಾ ವಿಶೇಷ ಲಕ್ಷ್ಮ್ಯಾದಿರೂಪ ದೇವತಾ ವಿಶೇಷೋಪಿ ಗ್ರಂಥಾಂತರಾನುಸಾರೇಣ ಜ್ಞಾತವ್ಯ ಇತ್ಯಂತಹ. ಅಂಬೃಣಿ ಸೂಕ್ತ ಇದೆ, ಅದೊಂದು ವಿಶೇಷವಾದ ಮಂತ್ರ. ಅದಕ್ಕೆ ದೇವತೆ ಯಾರು, ಲಕ್ಷ್ಮೀ ದೇವತೆ ಅಂಬೃಣಿ ಸೂಕ್ತಕ್ಕೆ. ಈ ತರ ಬೇರೆ ಬೇರೆ ಗ್ರಂಥವನ್ನು ನೋಡಿಯೂ ತಿಳ್ಕೊಳ್ಬೇಕಾದ ವಿಷಯ ಇದೆ. ಹಾಗಾದ್ರೆ ಆಚಾರ್ಯರು ಒಂದು ದಿಗ್ದರ್ಶನ ಮಾಡಿದ್ದಾರೆ. ಗುರುಗಳನ್ನ ಕ್ರಮವಾಗಿ ನೀವು ಹೇಗೆ ಆಶ್ರಯಿಸ್ತೀರೋ, ದೇವತೆಗಳನ್ನ, ಛಂದೋಭಿಮಾನಿ ದೇವತೆಗಳನ್ನ ವಿಶೇಷವಾಗಿ ಹಾಗೆ ಆಶ್ರಯಿಸ್ಬೇಕು. ಋಷಿಗಳನ್ನು, ಅದು ಉಪಲಕ್ಷಣ, ಅದನ್ನು ಜೊತೆಗೆ ತಗೊಳ್ಬೇಕು ಅಂತ. ಇದೆಲ್ಲ ಆದ್ಮೇಲೆ 248ನೇ ಸುಧಾಮೂಲದಲ್ಲಿ ಮುಂದೆ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಹೌದು, ವಿದ್ಯಾಭಿಮಾನಿ ದೇವತೆ ಸರಸ್ವತಿ, ಆದ್ರಿಂದ ಅವಳನ್ನ ವಿದ್ಯಾ ಅಂತ ಕರೆದಿದ್ದಾರೆ. ಅವಳೇ ವಿದ್ಯೆ. ಯಾಕೆ ವಿದ್ಯೆಗೆ ಅಭಿಮಾನಿನಿ ದೇವತೆ ಅವಳು. ಇನ್ನು ಭಗವಂತ ಯಾಕೆ ದೇವತೆ, ಅವನು ವಿದ್ಯಾ ಪ್ರತಿಪಾದ್ಯ. ನೀವು ಯಾವುದೇ ಮಂತ್ರ ತಗೊಳ್ಳಿ, ಅಲ್ಲಿ ಹೇಳ್ತಾ ಇರೋದು ದೇವರ ಬಗ್ಗೆ. ಪ್ರತಿಯೊಂದು ವಿದ್ಯಾ ಅಂದ್ರೆ ವೇದ ಮಂತ್ರಗಳಿಂದ ಪ್ರತಿಪಾದ್ಯ, ಹೇಳಲ್ಪಡೋನು. ಸರಿ, ಬ್ರಹ್ಮದೇವರು ಯಾಕೆ ಗುರುಗಳು? ಗುರುತ್ವ ಎಲ್ಲಿಂದ ಬ್ರಹ್ಮದೇವ್ರಿಗೆ ಬಂತು? ಎಲ್ರಿಗೂ ವಿದ್ಯಾಭಿಮಾನಿ ದೇವತೆ ಸರಸ್ವತಿ ಆಯ್ತು, ಎಲ್ರಿಗೂ ವಿದ್ಯಾ ಪ್ರತಿಪಾದ್ಯ ದೇವತೆ ಅಂದ್ರೆ ಅದು ವಿಷ್ಣು. ಸರಿ, ಎಲ್ಲರಿಗೂ ಗುರುಗಳು ಬ್ರಹ್ಮದೇವರು ಅಂದ್ರೆ ತಪ್ಪಾಗತ್ತೆ. ಯಾಕೆ? ಗುರು ಅಂದ್ರೆ ಯಾರು? ವಿದ್ಯೋಪದೇಷ್ಟೃತ್ವಂ ಹಿ ಗುರುತ್ವಂ. ಯಾರು ನಿಮಗೆ ವಿದ್ಯೆ ಉಪದೇಶ ಮಾಡ್ತಾರೋ ಅವರೇ ನಿಮ್ಮ ಗುರುಗಳು. ನಾವು ಬ್ರಹ್ಮದೇವರ ಹತ್ರ ಪಾಠ ಕಲಿತಾ ಇದೀವ? ಇಲ್ಲ. ವಾಯುದೇವರ ಹತ್ರ ಪಾಠ ಕಲಿತಾ ಇದೀವ? ಇಲ್ಲ. ಮತ್ತ ಅದ ಹೆಂಗೆ ಬ್ರಹ್ಮದೇವರು ನಮ್ಮ ಗುರುಗಳಾಗ್ತಾರೆ ಅಥವಾ ವಾಯುದೇವರು ನಮ್ಮ ಗುರುಗಳಾಗ್ತಾರೆ? ಯಾವ ದೇವತೆಗಳು ನಮಗೆ ಪಾಠ ಹೇಳ್ತಾ ಇಲ್ಲ. ಆದ್ರಿಂದಾಗಿ ಬ್ರಹ್ಮದೇವರ ಗುರುಗಳು ಎಲ್ರಿಗೂ ಅಂತ ಹೇಗೆ ಹೇಳಿದ್ರಿ ಅಂತ ಆಚಾರ್ಯರ ಮಾತಿನ ಮೇಲೆ ಪ್ರಶ್ನೆ. ಅದನ್ನ ಮುಂದೆ ಹೇಳ್ತಾನೆ. ನಚ ಸರ್ವಾನ್ ಪ್ರತಿ ಬ್ರಹ್ಮಣ ತದಸ್ತಿ. ಎಲ್ಲರನ್ನ ಕುರಿತು ಬ್ರಹ್ಮದೇವರಿಗೆ ಗುರುತ್ವ ಹೇಗೆ? ಅದು ಇಲ್ವಲ್ಲ ಅಂದ್ರೆ ಆಗ ಹೇಳ್ತಾರೆ. ಏನು ಉತ್ತರ ಇದಕ್ಕೆ ಅಂದ್ರೆ, ಉಪದೇಶೋ ಬ್ರಹ್ಮಣಸ್ತು ಸರ್ವೇಶಾಮೇಪ ಮುಕ್ತಯೇ. ಎಲ್ಲರಿಗೂ ಮುಕ್ತಿ ಆಗ್ಬೇಕು ಅಂದ್ರೆ ಬ್ರಹ್ಮದೇವರ ಉಪದೇಶ ಆಗ್ಲೇಬೇಕು. ಹಾಗಾದ್ರೆ ಬ್ರಹ್ಮದೇವರ ಉಪದೇಶ ಆಗೋವರೆಗೂ ನಾವು ಮುಕ್ತಿ ಇಲ್ವೇ ಇಲ್ಲ. ಕಾಯ್ತಾ ಇರ್ಬೇಕು ಬ್ರಹ್ಮದೇವರ ಉಪದೇಶಕ್ಕೆ, ಅಲ್ಲಿವರೆಗೂ ಮುಕ್ತಿ ಅವನಿಗೆ ಸಿಗಲ್ಲ. ಅದನ್ನ ಜಯತೀರ್ಥರ ಮುಂದೆ ಬಿಡಿಸ್ತಾ ಹೇಳ್ತಾರೆ.
ಇಹ ಜನ್ಮಾಂತರೇವ ಹಿರಣ್ಯ ಗರ್ಭೋಪದೇಶೇನ ವಿನ ನ ಕಸ್ಯಾಪಿ ಮುಕ್ತಿ ಇತ್ಯತಃ ತಸ್ಯ ಗುರುತ್ವ ಉಪನ್ನ. ನೋಡಿ, ನೀವು ಮೋಕ್ಷಕ್ಕೆ ಹೋಗುವಂತ ಯೋಗ್ಯ ಜೀವಿ ಆಗಿದ್ರೆ ಈ ಜನ್ಮದಲ್ಲಿ ಯೋಗ್ಯ ಆಗಿದ್ರೆ ಅವ್ನು ಹೋಗೋನು, ಇಲ್ಲ ಇನ್ನೊಂದು ಜನ್ಮದಲ್ಲಿ, ಯಾವ್ದೋ ಒಟ್ಟು ಹಿರಣ್ಯ ಗರ್ಭ ಉಪದೇಶ ಇಲ್ದೇನೆ, ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರ ಉಪದೇಶ ಇಲ್ಲದೇನೆ ಯಾರಿಗೂ ಮುಕ್ತಿ ಇಲ್ಲ. ಅದನ್ನೇ ವಾಯುದೇವರ ಉಪದೇಶ ಅಂತ ಮುಕ್ತಿ ಇಲ್ಲ ಅಂತ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಹೇಳ್ತೀವಲ್ಲ ಅದೇ. ಹಾಗಾದ್ರೆ ರುಜುದೇವತೆಯ ಅನುಗ್ರಹ ಇಲ್ಲದೇನೆ ಆ ಪದವಿಗೆ, ಬ್ರಹ್ಮ ಪದವಿಗೆ ಬರೋ ರುಜು ದೇವತೆ ಯಾರಿದ್ದಾರೆ, ಅಂಥ ರುಜುದೇವತೆಯ ಅನುಗ್ರಹ ಇಲ್ಲದೇನೆ ನಿಮಗೆ ಮೋಕ್ಷ ಆಗೋದೇ ಇಲ್ಲ. ಇದು ಈ ಮಾತಿನ ಅರ್ಥ. ಇಹ ಜನ್ಮಾಂತರೇವ, ಈ ಜನ್ಮದಲ್ಲಿ ಆಗ್ಲಿ ಮುಂದೆ ಯಾವ್ದೋ ಒಂದು ಜನ್ಮದಲ್ಲಿ ಆಗ್ಲಿ, ಅದು ಹಿರಣ್ಯ ಗರ್ಭ ಅಂತ ಅದು ಉಪಲಕ್ಷಣ. ಹಿರಣ್ಯ ಗರ್ಭ ಅಂದ್ರೆ ಆ ಪದವಿಗೆ ಬರುವಂತ ಪ್ರತಿ ಹಿರಣ್ಯ ಗರ್ಭರು ಯಾರ್ಯಾರಿದಾರೋ ಅವರು ಅಂತ ತಾತ್ಪರ್ಯ. ಇದು ಎಲ್ಲಾ ಕಡೆನೂ ಹಾಗೆ ಸಾಮ ವ್ಯಾಖ್ಯಾನ. ಇಲ್ಲಿ ಮುಂದೆ 4ನೇ ಅಧ್ಯಾಯದಲ್ಲ ಬರುತ್ತೆ, ಎಲ್ಲಿ ಬ್ರಹ್ಮ ಶಬ್ದನೋ ಅಲ್ಲಿ ವಾಯುನ್ ತಗೊಳ್ಳಿ, ವಾಯು ಅಂದ್ರೆ ಬ್ರಹ್ಮ, ಹಾಗೆ ಬ್ರಹ್ಮ ಸರಸ್ವತಿ, ವಾಯು ಭಾರತಿ ತಗೊಳ್ಳಿ ಅಂತ. ಹಾಗೆ ರುಜುದೇವತೆಗಳು ಆಯಾಯ ಪದವಿಗೆ ಬರ್ತಾರೆ. ಎರಡನ್ನ ಮಾತ್ರ ಹೇಳಿದ್ದಾರೆ, ಕಪಿಂಜಲಾಧಿಕರಣ ನ್ಯಾಯ ಅಂತ ಬಂತಲ್ಲ ಈ ಪಾಠದಲ್ಲಿ ಇನ್ನೊಂದ್ರಲ್ಲಿ. ಹಾಗೆ ಎಲ್ಲಾ ಹೇಳ್ಬೇಕು ಅಂತಿಲ್ಲ, ಒಂದ್ ಎರಡು ಹೇಳ್ತಾರೆ, ಇದ್ ಮಿಕ್ಕಿದೆಲ್ಲ ಇಲ್ಲಿಗೆ ಬರ್ತಾರೆ. ಏನಾದ್ರೂ ಈ ಪದವಿಗೆ ಬರ್ಲೇಬೇಕಲ್ಲ, ಈ ಬಂದು ಬ್ರಹ್ಮದೇವ ಪದವಿಗೆ ಬಂದೇ ಮುಂದಕ್ಕೆ ಅವ್ರು ಹೋಗ್ಬೇಕಲ್ಲ. ಕೆಲವು ಗಣದಲ್ಲಿರೋರು ಮಾತ್ರ. ಅಂಥವ್ರು ಎಲ್ಲರ ಅನುಗ್ರಹ ಆಗದೇನೆ, ಅವರ ಉಪದೇಶ ಆಗದೇನೆ, ಆ ಕಲ್ಪದಲ್ಲಿ ಯಾವ ಬ್ರಹ್ಮರಿದ್ರೋ ಆ ಬ್ರಹ್ಮನ ಉಪದೇಶ ಆಗ್ಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಮುಕ್ತಿ ಸಿಗಲ್ಲ. ಈ ತರ ವಿನ ನ ಕಸ್ಯಾಪಿ ಮುಕ್ತಿ ಇತ್ಯತಃ ತಸ್ಯ ಗುರುತ್ವಂ ಉಪನ್ನಂ. ಆದ್ರಿಂದ ಬ್ರಹ್ಮದೇವರು ಎಲ್ರಿಗೂ ಗುರುಗಳು ಅಂತ ಹೇಳಿದ್ದು ಸರಿಯಾದ ಮಾತು. ಇನ್ನು ತದಿತರೇಶಾಂಪಿ ಉತ್ತಮಾನ, ಅಲ್ಲ ಬ್ರಹ್ಮದೇವರನ್ನ ಬಿಟ್ಟು ಮಿಕ್ಕಿದವ್ರಿಗೆ, ಈಗ ರುದ್ರದೇವರು ನಮ್ಮ ಗುರುಗಳಲ್ವಾ, ಅಥವಾ ಇಂದ್ರದೇವರು ನಮ್ಮ ಗುರುಗಳಲ್ವಾ ಅಂದ್ರೆ ಅವರು ನಮ್ಮ ಗುರುಗಳು. ಅದು ಹೇಗೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಮತ್ತೆ ಇಲ್ಲೊಂದು ಶ್ಲೋಕ ಇದೆ, ಯಾದು ಪದ್ಯದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ, ಶೇಷವಾಕ್ಯ ಒಂದು ಶ್ಲೋಕ ಇದೆ ವಿಶೇಷ. ಅದನ್ನ ಮುಂದಿನ ಪಾಠದಲ್ಲಿ ಕೇಳೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ಜೈ ಶ್ರೀ ಹರಿಯೇ ನಮಃ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ.